ಸಂಪುಟ ವಿಸ್ತರಣೆಗಾಗಿ ದೆಹಲಿಯಲ್ಲಿ ಸಾಲು ಸಾಲು ಸಭೆ ಕೂಡ ನಡೀತಾ ಇದೆ. ರಾಜ್ಯ ನಾಯಕರ ಜೊತೆ ಕೆಸಿ ವೇಣುಗೋಪಾಲ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯ ಲೋಧಿ ಎಸ್ಟೇಟ್ನ ಕೆಸಿಬಿ ಮನೆಯಲ್ಲೇ ಸಭೆ ನಡೀತಾ ಇದೆ. ಮೊದಲು ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಚರ್ಚೆಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಕೆ ಹರಿಪ್ರಸಾದ್ ಜೊತೆಯೂ ಕೂಡ ಸಮಾಲೋಚನೆ ನಡೆಯುತ್ತೆ. ಚರ್ಚೆ ಬಳಿಕ ಖರ್ಗೆ ಹಾಗೂ ರಾಹುಲ್ ಗಾಂಧಿಗೆ ಮಾಹಿತಿಯನ್ನ ಕೊಡ್ತಾರೆ. ಬಳಿಕ ನೂತನ ಸಚಿವರ ಪಟ್ಟಿಗೆ ವರಿಷ್ಠರಿಂದ ಅಂತಿಮ ಮುದ್ರೆ ಬೀಳುತ್ತೆ. ಈ ಹಿಂದೆಯೂ ಕೂಡ ಒಂದು ಸುತ್ತಿನ ಸಭೆ ಆಗಿತ್ತು. ಹಿಂದೆಯೂ ಕೂಡ ಮಾಜಿ ಸಿಎಂ ಹಾಗೆ ಸಿಎಂ ಇಬ್ರು ಕೂಡ ಹೈಕಮಾಂಡ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇವತ್ತು ಫೈನಲ್ ಆದ ಮೀಟಿಂಗ್ ನಡೀತಾ ಇದೆ. ಮೊದಲನೇದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಕೆಸಿ ವೇಣುಗೋಪಾಲ್ ಸಭೆ ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರ ಜೊತೆಯೂ ಕೂಡ ಮಾತುಕತೆ ನಡೆಯುತ್ತೆ. ಅದಾದ ನಂತರದಲ್ಲಿ ಫೈನಲ್ ಪಟ್ಟಿ ನೋಡಿ, ಒಬ್ಬೊಬ್ರು ಒಂದೊಂದು ಲೀಸ್ಟ್ ಅನ್ನ ತಗೊಂಡು ಹೋಗಿದ್ರು. ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಈಗ 10:10 ಸೂತ್ರದಲ್ಲಿ ಸಚಿವರ ಪಟ್ಟಿಯನ್ನ ತಯಾರು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಅಂತಿಮ ಮುದ್ರೆ ಬೀಳುತ್ತೆ. ಈ ಎಲ್ಲಾ ಮಾತುಕತೆಯ ನಂತರ ಸಭೆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿ ಫೈನಲ್ ಆಗಿ ಒಂದು ಮುದ್ರೆಯನ್ನ ಒತ್ತಿದ್ರೆ, ಇದೇ ಫೈನಲ್ ಲೀಸ್ಟ್ ಅನ್ನೋದನ್ನ ಹೇಳಿದ್ರೆ ಆ ಫೈನಲ್ ಲೀಸ್ಟ್ ಹೊರಬೀಳುತ್ತೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಇವತ್ತು ಬಹುತೇಕ ಫಿಕ್ಸ್ ಅನ್ನೋದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಪದಗ್ರಹಣಕ್ಕೂ ಕೂಡ ನಾಳೆ ಸಮಯ ನಿಗದಿ ಮಾಡಿದ್ದು, ನಾಳೆಗೆ ಪದಗ್ರಹಣ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಲೋಕಭವನದಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಲೋಕಭವನಕ್ಕೆ ಈ ಬಗ್ಗೆ ಮಾಹಿತಿ ಹೋಗಿದೆ ಅನ್ನುವಂತಹ ವಿಚಾರಗಳು TV9ಗೆ ಲಭ್ಯವಾಗಿರೋದು. ಹೀಗಾಗಿ ಒಂದ್ ಕಡೆ ನಾವು ಸಂಭಾವ್ಯ ಸಚಿವರ ಪಟ್ಟಿಯನ್ನ ಕೂಡ ಗಮನಿಸಿದ್ವಿ. ಬೆಳಿಗ್ಗೆಯಿಂದಲೂ ಕೂಡ TV9ಗೆ ಸಿಕ್ಕಿರುವಂತಹ ಸಂಭಾವ್ಯ ಸಚಿವರ ಪಟ್ಟಿ, ಅದರಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗೆ ರಾಜ್ಯದ ನಾಯಕರು ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ನೋಡಿ, ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಸ್ಲಿಂ ಕೋಟಾದಡಿ ಯಾರ್ಯಾರಿಗೆ ಅವಕಾಶ ಸಿಗಬಹುದು. ಟೋಟಲ್ ಆಗಿ 5 ಆಕಾಂಕ್ಷಿಗಳಿದ್ದಾರೆ ಮುಸ್ಲಿಂ ಕೋಟಾದಲ್ಲಿ. ಲಿಂಗಾಯತ ಕೋಟಾದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಂಭಾವ್ಯ ಸಚಿವರ ಪಟ್ಟಿ. ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ ಸೇರಿದಂತೆ ಹಲವರಿಗೆ ಈಗ ಈ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ. ಆದರೆ ಯಾರ್ಯಾರಿಗೆ ಫೈನಲ್ ಆಗಿ ಚಾನ್ಸ್ ಸಿಗುತ್ತೆ? ಲಿಂಗಾಯತ ಕೋಟಾದಡಿ ಹಲವರು ಆಕಾಂಕ್ಷಿಗಳಿದ್ದಾರೆ. ಒಕ್ಕಲಿಗ ಕೋಟಾದಲ್ಲಿ ನಾವು ಗಮನಿಸ್ತಾ ಇದ್ದೀವಿ SC ಬಾಲಕೃಷ್ಣ ಅವರು, ಶ್ರೀನಿವಾಸ್ ಅವರು, ಚಲವರಾಯಸ್ವಾಮಿ ಅವರು, ಹೀಗೆ ಲೀಸ್ಟ್ ದೊಡ್ಡದ್ದೇ ಇದೆ. ಹೀಗಾಗಿ ಇದು ಸಭೆ ಬಳಿಕ ಸಭೆ ನಂತರ ತೀರ್ಮಾನ. ಏಕೆಂದ್ರೆ ಸಾಕಷ್ಟು ಜನರ ಆಕಾಂಕ್ಷಿಗಳ ಪಟ್ಟಿಯನ್ನ ಇಟ್ಕೊಂಡೇ ಹೋದಂಥದ್ದು. ಸಾಕಷ್ಟು ಜನ ಒತ್ತಡವನ್ನ ಹೇರ್ತಾ ಇದ್ರು. ಈ ಬಾರಿ ಆದ್ರೂ ಅವಕಾಶ ಕೊಡಿ ಅಂತ ಹೇಳಿ ಕೆಲವರು ಕೇಳಿದ್ರೆ, ನಮಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಹೇಳಿ ಇನ್ನು ಕೆಲವರು, ಇನ್ನು ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇತ್ತು. ಅಂದ್ರೆ ಯುವ ನಾಯಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಭೆ ಕೂಡ ಮಾಡಲಾಗ್ತಾ ಇತ್ತು. ಯಾಕೆಂದ್ರೆ ಮುಂದಿನ ಚುನಾವಣೆಯನ್ನ ಅಥವಾ ಮುಂದಿನ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವ ಉದ್ದೇಶದಿಂದ ಯುವ ನಾಯಕರಿಗೆ ಹೆಚ್ಚಿನದಾಗಿ ಅವಕಾಶವನ್ನ ಕೊಟ್ರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ನೋಡಿ, OBC ಕೋಟಾದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂತಹ ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ಶಿವಣ್ಣನವರ್, ಇವರೆಲ್ಲರಿಗೂ ಕೂಡ ಆಸೆ ಅಂತೂ ಇದೆ. JN ಗಣೇಶ್, ನರೇಂದ್ರ ಸ್ವಾಮಿ SC/ST ಕೋಟಾದಡಿಯಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಯಾರಿಗೆ ಅವಕಾಶ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೀಸ್ಟ್ ಹೊರಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು SC/ST ಕೋಟಾದಲ್ಲಿ ಪ್ರಸಾದ್ ಅಭಯ್ಯ ಅವರು, ರಘುಮೂರ್ತಿ ಅವರು, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಫೈನಲ್ ಪಟ್ಟಿ ಈಗಾಗಲೇ ರೆಡಿ ಆಗಿದೆ. ಮಾತುಕತೆ ಕೂಡ ನಡೆದಿದೆ. 2ನೇ ಹಂತದಲ್ಲಿ ಎಷ್ಟು ಸಚಿವರನ್ನಾಗಿ ಆಯ್ಕೆ ಮಾಡ್ತಾರೆ, ಎಷ್ಟು ಸಚಿವರ ಸ್ಥಾನವನ್ನ ಆಯ್ಕೆ ಮಾಡ್ತಾರೆ, ಇದು ಬಹಳ ಕ್ಯೂರಿಯಾಸಿಟಿಯನ್ನ ಮೂಡಿಸಿರುವಂಥದ್ದು. ಹಿಂದಿದ್ದಂತಹ ಸಚಿವರಿಗೆ ಅವಕಾಶವನ್ನ ಕೊಡ್ತಾರಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ? ಒಂದ್ ಕಡೆ ಸರ್ಕಾರವನ್ನ ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಹಿರಿತನವೂ ಕೂಡ ಮುಖ್ಯ ಆಗತ್ತೆ, ಅನುಭವವೂ ಕೂಡ ಮುಖ್ಯ ಆಗತ್ತೆ, ಜೊತೆಗೆ ಕೆಲಸ ಮಾಡೋರು ಬೇಕಾಗತ್ತೆ. ಯಾವ್ಯಾವ ಸಮುದಾಯಕ್ಕೆ ಇಲ್ಲಿ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಜಿಲ್ಲಾವಾರು ಲೆಕ್ಕಾಚಾರಗಳು ನಡೆಯುತ್ತೆ. ಹೀಗಾಗಿ ಲೀಸ್ಟ್ ಅಂತೂ ದೊಡ್ಡದಿದೆ. ಹೀಗಾಗಿ ಪ್ರೆಷರ್ ಕೂಡ ಹೆಚ್ಚಿನದಾಗೆ ಇತ್ತು ಹೈಕಮಾಂಡ್ ಮೇಲೆ. ಲೀಸ್ಟ್ ಕೂಡ ದೊಡ್ಡದಾಗೆ ಇತ್ತು.
ಈಗ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ.